ವೀಕ್ಷಕರೇ, ಅಶ್ವಯೋಗ ವಿಶೇಷ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತ. ನಾನು ಕಾವ್ಯ ಆಚಾರ್. ಇವತ್ತಿನ ಅಶ್ವಯೋಗ ಕಾರ್ಯಕ್ರಮದಲ್ಲಿ ಸೂರ್ಯ ಯೋಗದ ಪ್ರಯೋಜನಗಳನ್ನು ತಿಳಿಸೋದಕ್ಕೆ ನಮ್ಮ ಜೊತೆ ಯೋಗ ಗುರುಗಳಾದ ಇಂದಿರೇಶ್ ಗುರುಗಳು ನಮ್ಮ ಜೊತೆ ಇದ್ದಾರೆ. ಹಾಗಾದ್ರೆ ಮತ್ತೆ ಆಗ್ತಾಡ, ಬನ್ನಿ ಕಾರ್ಯಕ್ರಮವನ್ನು ಶುರು ಮಾಡೋಣ. ಗುರುಗಳನ್ನ ಬರಮಾಡಿಕೊಳ್ತಾ, ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತ. ಶ್ರೀಯಂ ಸರಸ್ವತೀಂ ಗೌರೀಂ ಗಣೇಶಂ ಸ್ಕಂದಮೇಶ್ವರಂ ನಮ್ಮಾಣಂ ಅಗ್ನಿ ಇಂದ್ರಾದೀನ್ ವಾಸುದೇವಂ ನಮಾಮ್ಯಹಂ. ಎಲ್ರಿಗೂ ನಮಸ್ಕಾರ. ಗುರುಗಳೇ, ನಿಮ್ಮ ಬಗ್ಗೆ ಹೇಳೋದಾದ್ರೆ, ನಾನು ಇಂದಿರೇಶ ಅಂತ 80 years ಓಲ್ಡ್, ಇಲ್ಲೇ ಬೆಂಗಳೂರಿನಲ್ಲಿರ್ತಕ್ಕಂಥವನು. ಅವನು ಈಗೊಂದು 50 ವರ್ಷದಿಂದ ಈ ಸೂರ್ಯ ರಶ್ಮಿಗಳ ಬಗ್ಗೆ ದೀರ್ಘವಾದ ಅಧ್ಯಯನ ಮಾಡಿ ಅದರಿಂದ ಏನು ಫಿಸಿಕಲ್ ಆ್ಯಂಡ್ ಮೆಂಟಲ್ ಫಿಟ್ನೆಸ್ಗೆ ಯಾವ ಥರ ಅದರಿಂದ ಅದರ ಬಗ್ಗೆ ನಾನು ವಿವರಣೆಗಳು ಕೊಡ್ತಾ ಬರ್ತೀನಿ ಒಂದೊಂದಾಗಿ. ಮೊದಲಿಗೆ ಕಣ್ಣಿನ ಒಂದು ಅಭ್ಯಾಸ. ಸೂರ್ಯೋದಯ ಆದ ನಂತರ 1 ತಾಸಿನ ಒಳಗೆ ಪ್ರಪಂಚದ ಯಾವುದೇ ಪ್ರದೇಶದಲ್ಲಿ ಸೂರ್ಯೋದಯ ಆದ ನಂತರ 1 ತಾಸಿನ ಒಳಗಡೆ ಈ ಕಣ್ಣಿನ ಅಭ್ಯಾಸ ಮಾಡಬೇಕು. ಅದು ಹೇಗೆ ಮಾಡಬೇಕು ಅಂದರೆ, ಸೂರ್ಯನ ಎದುರಿಗೆ ನಿಂತ್ಕೊಂಡು ಕಣ್ಣು ಮಿಟುಕಿಸ್ಬೇಕು, ಬ್ಲಿಂಕ್ ಮಾಡಬೇಕು. ಈ ಥರ 1 2 3 1 2 3 1 2 3 ಹೀಗೆ 1 ನಿಮಿಷ 2 ನಿಮಿಷ ಸತತವಾಗಿ ಬ್ಲಿಂಕ್ ಮಾಡ್ತಾ ಇರಬೇಕು. ಮಧ್ಯೆ ಮಧ್ಯೆ ಸ್ವಲ್ಪ ಪಾಸ್ ಕೊಟ್ಟು ಪ್ರದಕ್ಷಿಣೆ ನಮಸ್ಕಾರ ಹಾಕ್ಕೊಂಡು ಮತ್ತೆ ಕಂಟಿನ್ಯೂ ಮಾಡಬೇಕು. ನೀವು ಎಷ್ಟು ಸಮಯ ಇದಕ್ಕೆ ಉಪಯೋಗಿಸ್ತೀರೋ ಅಷ್ಟು ಬೇಗ ನಿಮಗೆ ಅದರ ರಿಸಲ್ಟ್ ಬರ್ತಾ ಹೋಗುತ್ತೆ. ಕನಿಷ್ಠ 1 ತಿಂಗಳು ನೀವು ಸತತವಾಗಿ ಇದನ್ನು ಅಭ್ಯಾಸ ಮಾಡ್ಕೊಂಡು ಬಂದರೆ ನಿಮಗೆ ಅದರದ್ದು ಪ್ರಯೋಜನ ಏನು ಅನ್ನೋದು ಗೊತ್ತಾಗ್ತಾ ಬರುತ್ತೆ. ಇದು ಕಣ್ಣಿನ ಅಭ್ಯಾಸ. ಹಾಗೆ ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆ ಕೈಗೆ ಹಾಕ್ಕೊಂಡು ಮುಖಕ್ಕೆ ಎಲ್ಲ ಸವರ್ಕೊಂಡು ಕೈನ ಹೀಗೆ ಸೂರ್ಯನಿಗೆ ತೋರಿಸ್ತಾ ಇರಬೇಕು. ಈ ಬಾಕಿ ಎಕ್ಸಸೈಸ್ಗಳೆಲ್ಲ ಬೆಳಿಗ್ಗೆ 7 ರಿಂದ 9 ಗಂಟೆ ಟೈಮ್ನಲ್ಲಿ ಮಾಡಿದ್ರೆ ತುಂಬ ಪ್ರಶಸ್ತ. ಈ ಥರ ಕೈನ ಸೂರ್ಯನಿಗೆ ತೋರಿಸ್ಕೊಂಡು ಈ ಥರ ಮಾಡ್ತಾ ಇರಬೇಕು. ಮತ್ತು ಹಿಂಗೆ ಭಾಗ ತೋರಿಸ್ತಾ ಇರಬೇಕು. ಇದನ್ನು ಒಂದು ಸತತವಾಗಿ 3 ನಿಮಿಷ 4 ನಿಮಿಷ ಹೀಗೆ ಮಾಡ್ತಾಯಿದ್ರೆ ಆ ಸನ್ ಹೀಟ್ ನಿಮಗೆ ಗೋಚರ ಆಗ್ತಾ ಇರುತ್ತೆ ಕೈಯಲ್ಲಿ. ನಂತರ ಮೂಗಿಂದ ಸೂರ್ಯಪಾನ ಮಾಡಬೇಕು. ಮೂಗಿನಿಂದ ಸೂರ್ಯರಶ್ಮಿನ ಸ್ವಾಹ ಮಾಡಬೇಕು. 24 ಸಲ ಮಾಡಬೇಕು ಈ ಥರ. ಸೊ 1 ರೌಂಡ್ ಆಯಿತು. ಸ್ವಲ್ಪ ಪಾಸ್ ತಗೊಳ್ಳಿ, ಸ್ವಲ್ಪ ರೆಸ್ಟ್ ತಗೊಂಡು ನೆಕ್ಸ್ಟ್ ಬಾಯಿಂದ ಅದೇ ಥರ ಸೂರ್ಯಪಾನ ಮಾಡಬೇಕು. ಸೊ 24 ಸಲ ಆಯಿತು. ಸ್ವಲ್ಪ ಪಾಸ್ ಕೊಡಿ. 24 + 24 48 ಆಯಿತು. 1 ರೌಂಡ್ ಆಯಿತು. ಈ ಥರದ್ದು ಮಿನಿಮಮ್ 5 ರೌಂಡ್ಸ್ ಮಾಡಬೇಕು. ದಿನದಲ್ಲಿ ಎಷ್ಟು ನಿಮಿಷಗಳ ಕಾಲ ಮಾಡಬೇಕು? ನಿಮಿಷ ಲೆಕ್ಕ ಅಲ್ಲ, 24 ಕೌಂಟ್. 24 ಕೌಂಟ್ ಮಾಡಬೇಕು. ಓಕೆ. ಕಣ್ಣಿನ ಮಾತ್ರ ಒಂದು 5 ನಿಮಿಷ, ಮಿನಿಮಮ್ 5 ಮಿನಿಟ್ಸ್ ಬ್ಲಿಂಕ್ ಮಾಡಬೇಕು. ದಿನಕ್ಕೆ 5 ನಿಮಿಷ ನೀವು ಕಣ್ಣನ್ನ ಬ್ಲಿಂಕ್ ಮಾಡಬೇಕಾಗುತ್ತೆ. ಮಿನಿಮಮ್ 5 ಮಿನಿಟ್ಸ್. ಮಿನಿಮಮ್ 5 ಮಿನಿಟ್ಸ್. ಅದು ಹೆಚ್ಚಿಗೆ ಟೈಮ್ ಇತ್ತು ಅಂದರೆ ಹೆಚ್ಚಿಗೆ ಮಾಡ್ಕೋಬೋದು. ನೀವು ಎಷ್ಟು ಟೈಮ್ ಅದ್ರ ಮೇಲೆ ನೀವು ಸ್ಪೆಂಡ್ ಮಾಡಿದ್ರೆ ಅಷ್ಟು ಬೇಗ ನಿಮಗೆ ರಿಸಲ್ಟ್ ಗೋಚರ ಆಗ್ತಾ ಇದೆ. ಇದು ಬ್ಲಿಂಕ್ ಮಾಡೋದ್ರಿಂದ ಏನೆಲ್ಲ ಪ್ರಯೋಜನಗಳಿದೆ ಗುರುಗಳೇ? ಬ್ಲಿಂಕ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಕಣ್ಣಲ್ಲಿ ದಿನನಿತ್ಯ ಧೂಳು ಶೇಖರಣೆ ಆಗ್ತಾ ಇರುತ್ತೆ. ಹೌದು. ಮೈ ಮೇಲೆ ಎಲ್ಲ ಧೂಳು ಶೇಖರಣೆ ಆಗಿರೋದು ನಾವು ಸ್ನಾನ ಮಾಡೋದ್ರಿಂದ ಆ ಧೂಳು ಹೋಗುತ್ತೆ. ಕಣ್ಣು ಒಳಗೆ ಅದು ಶೇಖರಣೆ ಆಗ್ತಾನೆ ಇರುತ್ತೆ. ಈ ಸೂರ್ಯರಶ್ಮಿ ತಗೊಳ್ಳೋದ್ರಿಂದ ಆ ಕಣ್ಣಿನ ಧೂಳು ಅದು ನಿವಾರಣೆ ಆಗುತ್ತೆ, ಹೊರಗಡೆ ಬರುತ್ತೆ. ಆಮೇಲೆ ಕಣ್ಣಿನ ದೃಷ್ಟಿ ಇಂಪ್ರೂವ್ ಆಗುತ್ತೆ. ಆಗುತ್ತೆ. ಇನ್ನು ಉಸಿರಾಟದ ಸಮಸ್ಯೆಗೆ ಯಾವ ಒಂದು ಯಾಮವನ್ನ ಮಾಡಿದ್ರೆ ಒಳ್ಳೆಯದು, ಯೋಗವನ್ನ ಮಾಡಿದ್ರೆ?
ಇದೇ ಇವಾಗ ಹೇಳಿದ್ನಲ್ಲ, ಮೂಗು ಮತ್ತು ಬಾಯಿ ಇದನ್ನು ಉಸಿರಾಟದ ತೊಂದರೆ ಇರೋರು ಸ್ವಲ್ಪ ನಿಧಾನಕ್ಕೆ ಮಾಡಬೇಕು. ನಿಧಾನಕ್ಕೆ ಅಭ್ಯಾಸ ಮಾಡಿಕೊಂಡು ಆಮೇಲೆ ಬ್ರಿಸ್ಕ್ ಆಗಿ ಮಾಡಬೇಕು. ಇದನ್ನು ಸ್ಲೋ ಪೇಸಲ್ಲಿ ಮಾಡಬೇಕು. ಇದು ಹೊಟ್ಟೆನಲ್ಲಿ ಮೂಮೆಂಟ್ ಗೊತ್ತಾಗಬೇಕು ಈ ಥರ. ಹಾಗೆ ಅದನ್ನು ಇಂಪ್ರೂವ್ ಮಾಡ್ಕೊಂಡು ಆಮೇಲೆ ಬ್ರಿಸ್ಕಾಗೂ ಮಾಡಬೇಕು. ಏಕ್ದಮ್ ಬ್ರಿಸ್ಕಾಗಿ ಮಾಡೋಕ್ಕೆ ಹೋಗ್ಬಾರ್ದು. ಬಾಯಿಂದನೂ ಅಷ್ಟೇ ನಿಧಾನಕ್ಕೆ ಪ್ರಾಕ್ಟೀಸ್ ಮಾಡಬೇಕು. ಆಮೇಲೆ ನಿಮಗೆ ಅದು ಸೆಟ್ ಆಗ್ತಾ ಅದನ್ನೇ ಬ್ರಿಸ್ಕಾಗಿ ಮಾಡಬೇಕು. ಬ್ರಿಸ್ಕಾಗಿ ಮಾಡಬೇಕು. ಎಸ್, ಗುರುಗಳು ಇದುವರೆಗೂ ಕೂಡ ಹೇಳ್ಕೊಟ್ರು ಕಣ್ಣಿನಿಂದ ಯೋಗವನ್ನು ಮಾಡೋದು ಹೇಗೆ, ಹಾಗೆ ಉಸಿರಾಟದ ಸಮಸ್ಯೆ ಇರುವವರು ಯಾವ ರೀತಿ ಒಂದು ಬಾಯಿಯಿಂದ ಹಾಗೆ ಮೂಗಿನಿಂದ ಯೋಗವನ್ನು ಮಾಡಬೇಕು ಅಂತ ಇದೀಗ ತಿಳಿಸ್ಕೊಡ್ತಾರೆ. ಕಿವಿಯಿಂದ ಯಾವ ರೀತಿ ಯೋಗವನ್ನು ಮಾಡಬೇಕು, ಸೂರ್ಯನ ರಶ್ಮಿಯನ್ನು ಕಿವಿಗೆ ಹೇಗೆ ಪಡೆದುಕೊಳ್ಬೇಕು, ಬೀಳಿಸ್ಕೋಬೇಕು, ಹಾಗೆ ಅದರಿಂದ ಕೂಡ ಪ್ರಯೋಜನಗಳಿದೆ. ಅವೆಲ್ಲ ಏನು ಪ್ರಯೋಜನಗಳು ಗುರುಗಳು ತಿಳಿಸ್ತಾ ಹೋಗ್ತಾರೆ. ಮೊದಲು ಎಡಗಿವಿನ ಸೂರ್ಯನಿಗೆ ಫೋಕಸ್ ಮಾಡಬೇಕು. ಸೂರ್ಯರಶ್ಮಿ ಸತತವಾಗಿ ಕಿವಿ ಒಳಗಡೆ ಬರೋ ಹಾಗೆ ನೋಡ್ಕೋಬೇಕು. ಅದು ಮಿನಿಮಮ್ 5 ನಿಮಿಷ ಈ ಎಕ್ಸಸೈಸ್ ಮಾಡಬೇಕು. ಮಿನಿಮಮ್ 5 ನಿಮಿಷ. ಎಡಗಿವಿ ಆದ ನಂತರ ಒಂದು ಪ್ರದಕ್ಷಿಣೆ ನಮಸ್ಕಾರ ಆಗಿ ಮಾಡ್ಕೊಂಡು ಬಂದು ಬಲಗಿವಿನ ಸೂರ್ಯನಿಗೆ ಫೋಕಸ್ ಮಾಡಬೇಕು. ಸೊ ಬಲಗಿವಿಗೂ ಮಿನಿಮಮ್ 5 ಮಿನಿಟ್ಸ್. ಅದಕ್ಕಿಂತ ಹೆಚ್ಚಿಗೆ ಟೈಮ್ ಇದ್ದರೆ ಮಾಡ್ಬೋದು. ಮಿನಿಮಮ್ ಮಾತ್ರ 5 ಮಿನಿಟ್ಸ್ ಮಾಡಲೇಬೇಕು ಟು ಗೆಟ್ ಗುಡ್ ರಿಟರ್ನ್ಸ್, ಗುಡ್ ರಿಸಲ್ಟ್ಸ್. ಸೊ ಇದು ಮಾಡೋವಾಗ ಮನೆ ದೇವರು ಅಥವಾ ಮನೆ ಗುರುಗಳು ಅದನ್ನು ಧ್ಯಾನ ಮಾಡ್ಕೊಂಡು ಬಂದರೆ ಅದು ಇನ್ನೂ ಒಳ್ಳೆಯದು. ಸೊ ಇದೆಲ್ಲ ಮಾಡೋದ್ರಿಂದ ಏನು ಪ್ರಯೋಜನ ಅಂತಂದರೆ, ಮೊದಲನೇದು ಕಣ್ಣಿಂದು ಎಕ್ಸಸೈಸ್ ಮಾಡೋದು, ನಮ್ಮ ದಿನನಿತ್ಯದ ಧೂಳು ಏನು ಶೇಖರಣೆ ಆಗಿರುತ್ತೆ ಅದು ನಿವಾರಣೆ ಆಗುತ್ತೆ, ಮತ್ತು ದೃಷ್ಟಿ ಇಂಪ್ರೂವ್ ಆಗುತ್ತೆ, ಕಣ್ಣಿನ ದೃಷ್ಟಿ ಇಂಪ್ರೂವ್ ಆಗುತ್ತೆ. ಜೊತೆಗೆ ಕನ್ನಡಕ ಹಾಕ್ಕೊಳ್ತಾ ಇರೋರು ಇದನ್ನು ಅಭ್ಯಾಸ ಮಾಡಿದ್ರೆ, ಸತತವಾಗಿ ಇದನ್ನು ಅಭ್ಯಾಸ ಮಾಡ್ಕೊಂಡು ಬಂದರೆ ಕ್ರಮೇಣ ಕನ್ನಡಕ ಅವಶ್ಯಕತೆ ಇಲ್ಲದೆ ಇರೋ ಥರ ಮಾಡ್ಕೋಬೋದು. ಕನ್ನಡಕ ಅವಶ್ಯಕತೆ ಬರೋದಿಲ್ಲ. ಸತತವಾಗಿ ಒಂದು 6 ತಿಂಗಳು ಮಿನಿಮಮ್ ಮಾಡ್ಕೊಂಡು ಬರಬೇಕು. ಹಾಗೆ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಬರಬೇಕು. ಅಭ್ಯಾಸನ ಬಿಡಬಾರ್ದು. ಫಸ್ಟ್ 2 ಮಂತ್ಸ್ ಮಾತ್ರ ಸತತವಾಗಿ ಮಾಡ್ಕೊಂಡು ಬರಬೇಕು. ಆಮೇಲೆ ಆಲ್ಟರ್ನೇಟ್ ಡೇ ಮಾಡಿದ್ರು ಸಾಕು. ದಿನ ಬಿಟ್ಟು ದಿವಸ ಮಾಡಿದ್ರು 2 ತಿಂಗಳ ನಂತರ ಆಲ್ಟರ್ನೇಟ್ ಡೇ ಮಾಡ್ಕೊಂಡು ಬಂದರೂ ಸಾಕಾಗತ್ತೆ. ಗುರುಗಳೇ, ಇಷ್ಟು ಆರೋಗ್ಯವಾಗಿದ್ದೀರಾ. ಇವಾಗ ನಿಮಗೆ ಒಂದು 80ರಿಂದ 84 ವರ್ಷ, ಅಂದಾಜು 80 ವರ್ಷ ಇರಬಹುದು. ಇದನ್ನು ಎಷ್ಟು ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದೀರಾ ಈ ಒಂದು ಯೋಗವನ್ನು ಗುರುಜಿ? ನಾನು 50 ವರ್ಷದಿಂದ ಅಧ್ಯಯನ ಮಾಡ್ಕೊಂಡು ಬಂದಿದ್ದೀನಿ. ಸತತವಾಗಿ ಪ್ರಾಕ್ಟೀಸ್ ಮಾಡ್ತಾ ಇರೋದು ಈಗ ಒಂದು ಲಾಸ್ಟ್ 10 ಇಯರ್ಸಿಂದ. ಇದರಿಂದ ಆರೋಗ್ಯ ಕೂಡ ಹೌದು. ಎಲ್ಲ ಆರೋಗ್ಯಂ ಭಾಸ್ಕರಾದಿಚ್ಛೇತ್ ಅಂತ ಸ್ಕಂದ ಪುರಾಣ ಹೇಳುತ್ತೆ. ಹಾಗಾಗಿ ನಮಗೆ ಒಳ್ಳೆ ಆರೋಗ್ಯ ಬೇಕು ಅಂದರೆ ಸೂರ್ಯಾರಾಧನೆ ಮಾಡಬೇಕು. ಸೂರ್ಯಾರಾಧನೆ ಕೇವಲ ಜಪ ತಪ ಅಷ್ಟೇ ಮಾಡಿದ್ರೆ ಸಾಕಾಗಲ್ಲ. ಮಂತ್ರಕ್ಕೆ ಮಾವಿನಕಾಯಿ ಬೀಳಲ್ಲ. ಹೌದು. ಸೊ ಅದನ್ನು ಈ ರಶ್ಮಿಗಳಿಂದ ನಾವು ಆ ಫಲನ ಪಡ್ಕೋಬೋದು. ಈ ಥರ ಅಭ್ಯಾಸ ಮಾಡ್ಕೊಂಡು ಬಂತು ಅಂದರೆ ಆ ಸೂರ್ಯ ರಶ್ಮಿಯಿಂದ ನಮಗೆ ಈ ಥರ ಲಾಭಗಳಿದೆ. ನೆಕ್ಸ್ಟ್ ಏನು ಅಂದರೆ, ಕಣ್ಣಿಂದ ಆಗಲು ಮೂಗು ಮತ್ತು ಬಾಯಿಯಿಂದ ನಾವು ಯಾವಾಗ ಈ ಸೂರ್ಯಪಾನ ಮಾಡ್ತೀವಿ ಅದರಿಂದ ಏನು ಪ್ರಯೋಜನ ಅಂದರೆ ವಿಟಮಿನ್ ಡಿ ಕ್ಯಾಪ್ಚರ್ ಆಗ್ತಾ ಹೋಗುತ್ತೆ. ಆ ಹೀಟ್ ಎನರ್ಜಿ ಇಂಟೇಕ್ ಆಗುತ್ತೆ. ಆ ಹೀಟ್ ಎನರ್ಜಿ ಇಂಟೇಕ್ ಆಗೋದ್ರಿಂದ ಕಫ ಕಟ್ಟಲ್ಲ. ಕಫ ಒಂದು ನಿವಾರಣೆ ಆದರೆ ಅದರಿಂದ ಎಷ್ಟೆಲ್ಲ ಅನುಕೂಲ ಇದೆ ನೀವೇ ಯೋಚನೆ ಮಾಡಿ. ಕಫ ಕಟ್ಟಲ್ಲ. ನಂಬರ್ 2, ಇಟ್ ವರ್ಕ್ಸ್ ಆನ್ ಡೈಜೆಸ್ಟಿವ್ ಟ್ರ್ಯಾಕ್. ನಮ್ಮಲ್ಲಿ ಒಂದು ಜಠರಾಗ್ನಿ ಅನ್ನೋದು ನ್ಯಾಚುರಲ್ ಆಗಿ ಒಂದಿದೆ. ಅದ್ರ ಜೊತೆಗೆ ಸೂರ್ಯಾಗ್ನಿನೂ ಸೇರಿ ಪಚನಕ್ರಿಯೆ ತುಂಬ ಚೆನ್ನಾಗಿ ಮಾಡುತ್ತೆ. ಸೊ ಒಂಥರ ಡಬಲ್ ಎಂಜಿನ್ ಪವರ್. ಹಾಗಾಗಿ ನಮ್ಮ ಸ್ಟಮಕ್ಕು ಇಟ್ ವಿಲ್ ಬಿ ವೆಲ್ ಅಂಡರ್ ಕಂಟ್ರೋಲ್. ನಮ್ಮ ಹೊಟ್ಟೆ ಒಂದು ನಮ್ಮ ಸ್ವಾಧೀನದಲ್ಲಿತ್ತು ಅಂದರೆ ಆಲ್ಮೋಸ್ಟ್ ಮೋರ್ ದೆನ್ 50% ಆಫ್ ಹೆಲ್ತ್ ಇಶ್ಯೂಸ್ ಆರ್ ಟೇಕನ್ ಕೇರ್. ಸೊ ಅದು ಒಂದು ಮುಖ್ಯವಾದ ಪ್ರಯೋಜನ. ಆಮೇಲೆ ಆಲ್ ಇಂಪಾರ್ಟೆಂಟ್, ಈ ಹೀಟ್ ಎನರ್ಜಿ ಬಾಡಿ ಆ್ಯಂಡ್ ಮೈಂಡ್ ಥ್ರೂಔಟ್ ಅದು ಸರ್ಕ್ಯುಲೇಟ್ ಆಗಿ ಆಲ್ ಇನ್ಯಾಕ್ಟಿವ್ ಸೆಲ್ಸ್ ಇನ್ ಬಾಡಿ ಆ್ಯಂಡ್ ಮೈಂಡ್ ಅದು ಆ್ಯಕ್ಟಿವೇಟ್ ಆಗುತ್ತೆ. ಇನ್ಯಾಕ್ಟಿವ್ ಸೆಲ್ಸ್ ಎಲ್ಲ ಆ್ಯಕ್ಟಿವೇಟ್ ಆಗುತ್ತೆ. ಹಾಗಾಗಿ ಇಟ್ ಕೀಪ್ಸ್ ಎ ಪರ್ಸನ್ ಆಲ್ವೇಸ್ ಆ್ಯಕ್ಟಿವ್ ಆ್ಯಂಡ್ ಎನರ್ಜೆಟಿಕ್. ಆ್ಯಂಡ್ ದೆನ್
ಆಲ್ ಇಂಪಾರ್ಟೆಂಟ್ ಈ ಥಿಕ್ನೆಸ್ ಆ್ಯಂಡ್ ಥಿನ್ನೆಸ್ ಆಫ್ ದಿ ಬ್ಲಡ್ ಅದನ್ನು ಯೂನಿಫಾರ್ಮಿಟಿನ ಮೇಂಟೈನ್ ಮಾಡುತ್ತೆ. ಬಿಕಾಸ್ ಆಫ್ ದಟ್ ಹೀಟ್ ಎಲಿಮೆಂಟ್ ಅದು ಸ್ಟೋರ್ ಆಗುತ್ತೆ ಬಾಡಿನಲ್ಲಿ. ಯಾವಾಗ ನಾವು ಎಲ್ಲ ಓಪನಿಂಗ್ಸಿಂದ ಇನ್ಟೇಕ್ ಮಾಡ್ತೀವಿ, ಇನ್ಹೇಲ್ ಮಾಡ್ತೀವಿ, ಅದು ಬಾಡಿನಲ್ಲಿ ಸ್ಟೋರ್ ಆಗುತ್ತೆ ಆ ಹೀಟು. ಹಾಗಾಗಿ ಈ ಬ್ಲಡ್ ಪ್ಯೂರಿಫೈ ಆಗುತ್ತೆ. ಬ್ಲಡ್ ವೆಸಲ್ ಇಟ್ ಗೋಸ್ ಡೀಪ್ ಇನ್ ಟು ದಿ ಬ್ಲಡ್ ವೆಸಲ್ಸ್. ಆ ಸನ್ ರೇಸು ಗೋಸ್ ಡೀಪ್ ಇನ್ ಟು ದಿ ಬ್ಲಡ್ ವೆಸಲ್ಸ್. ಬ್ಲಡ್ ವೆಸಲ್ಸ್ ಎಲ್ಲ ಕ್ಲೀನ್ ಆಗುತ್ತೆ. ಹಾಗಾಗಿ ಬ್ಲಡ್ ಪ್ಯೂರಿಫೈ ಆಗುತ್ತೆ. ಸೊ ಫ್ಲೋ ಆಫ್ ಬ್ಲಡ್ ವಿಲ್ ಬಿ ಸ್ಮೂತ್ ಆಲ್ವೇಸ್. ಹಾಗಾಗಿ ಯಾವುದೇ ಥರ ಬ್ಲಡ್ ಕ್ಲಾಟ್ ಆಗಲ್ಲ. ಸೊ ಯೂನಿಫಾರ್ಮಿಟಿ ಮೇಂಟೈನ್ ಮಾಡುತ್ತೆ. ಸೊ ದೀಸ್ ಆರ್ ದಿ ಮೇಜರ್ ಬೆನಿಫಿಟ್ಸ್. ಸೊ ಆಲ್ ಇನ್ ಆಲ್ ಇಟ್ ಟೇಕ್ಸ್ ಕೇರ್ ಆಫ್ ಎಂಟೈರ್ ಫಿಸಿಕಲ್ ಆ್ಯಂಡ್ ಮೆಂಟಲ್ ಫಿಟ್ನೆಸ್. ಗುರುಗಳೇ ಹೇಳ್ತಾ ಇದ್ರಿ, ಇನ್ನು ಸೂರ್ಯ ರಶ್ಮಿಯಿಂದ ವಿಟಮಿನ್ ಡಿ ನಮಗೆ ಸಿಗುತ್ತೆ ಅಂತ ಹೇಳಿಬಿಟ್ಟು, ಸೂರ್ಯನ ಒಂದು ಅಂದರೆ ಮಂತ್ರಗಳನ್ನು ಹೇಳುವಾಗ ನಮ ಸೂರ್ಯಾಯ ಚಂದ್ರಾಯ ಈ ಒಂದು ಮಂತ್ರವನ್ನು ಜಪಿಸಿದ್ರೆ ನಮಗೆಲ್ಲ ಏನೆಲ್ಲ ಪ್ರಯೋಜನಗಳಿದೆ? ಇದೆಲ್ಲ ಮಾಡುವಾಗ ನಿಮ್ಮ ಮನೆ ದೇವರು, ಇಷ್ಟ ದೇವತೆ ಅಥವಾ ಗುರುಗಳನ್ನ ಧ್ಯಾನ ಮಾಡ್ಕೊಳ್ಳಿ ಅಂತ ಹೇಳಿದ್ನಲ್ಲ ಆವಾಗಲೇ, ಅದು ಮಾಡಿಕೊಂಡ್ರೆ ಇನ್ನೂ ಒಳ್ಳೆಯದು. ಇಟ್ ಈಸ್ ಸೊ ಎರಡೆರಡು ಕೆಲಸ ಒಟ್ಟಿಗೆ ಆಗ್ತಾ ಇರುತ್ತೆ. ಧ್ಯಾನನೂ ಆಗ್ತಾ ಇರುತ್ತೆ, ಎಕ್ಸಸೈಸು ಆಗ್ತಾ ಇರುತ್ತೆ.